ಚಿಂತಾಮಣಿ ತಾಲೂಕಿನ ಪಿ ಒಡ್ಡರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 13 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 2 ಅವಿರೋಧ ಆಯ್ಕೆಗೊಂಡಿದ್ದು 9 ಮಂದಿ ಚುನಾಯಿತರಾಗಿದ್ದಾರೆ. ಇನ್ನು 2 ಸ್ಥಾನ ಖಾಲಿ ಉಳಿದಿದ್ದು ಪಿಸಿಬಿ ಸ್ಥಾನದಿಂದ ಚೌಡರೆಡ್ಡಿ ಮತ್ತು ಪರಿಶಿಷ್ಟ ಜಾತಿ ಸ್ಥಾನದಿಂದ ಎಕೆ ನಾರಾಯಣಸ್ವಾಮಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರಮಣಪ್ಪ ತಿಳಿಸಿದರು. ಇನ್ನು ಸಚಿವ ಎಂಸಿ ಸುಧಾಕರ್ ಬೆಂಬಲಿತರಾದ ಉಮಾ, ಲಕ್ಷ್ಮೀದೇವಮ್ಮ, ಮುನಿಯಪ್ಪ, ನಾಗರಾಜ್, ರಾಮಪ್ಪ, ರವಿಕುಮಾರ್, ವೆಂಕಟೇಶ್, ಚಂದ್ರಪ್ಪ, ನಾರಾಯಣಸ್ವಾಮಿ ಹೆಚ್ಚಿನ ಮತ ಪಡೆದು ಜಯಶೀಲರಾಗಿದ್ದಾರೆ. ಚಿಂತಾಪು ಬಿ ಹೊಡ್ಡಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಮತ್ತು ಮಹಿಳಾ ಮೀಸಲು ಕ್ಷೇತ್ರದ ಚುನಾವಣೆ ಮಾತ್ರ ನಡೆದಿದ್ದು, ಇದರಲ್ಲಿ ಬಹಳ ಕಾಮಾಗಿ ಚುನಾವಣೆ ನಡೆದಿದೆ. ಇದರಲ್ಲಿ ಮುಖ್ಯವಾಗಿ ನಮಗೆ 7 ಸ್ಥಾನಗಳು ಆಯ್ಕೆ ಆಗಬೇಕಾಗಿತ್ತು. ಆ 7 ಸ್ಥಾನಗಳಿಗೆ ಆಯ್ಕೆಯಾಗಿದ್ದಾರೆ. ಮಹಿಳಾ ಸ್ಥಾನದಲ್ಲಿ 2 ಆಯ್ಕೆ ಆಗಬೇಕಾಗಿತ್ತು. ಆ 2 ಸ್ಥಾನಕ್ಕೂ ಆಯ್ಕೆ ಆಗಿದ್ದಾರೆ. ಇದರಲ್ಲಿ ಮಹಿಳಾ ಸ್ಥಾನದಲ್ಲಿ 2ಕ್ಕೆ 4 ಜನ ಪಾರ್ಟಿಸಿಪೇಟ್ ಮಾಡಿದರು. ಸಾಮಾನ್ಯ ಕ್ಷೇತ್ರದಲ್ಲಿ 7ಕ್ಕೆ 13 ಜನ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಈ ಕೆಳಕಂಡಂತೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಸಾಮಾನ್ಯ ಕ್ಷೇತ್ರಕ್ಕೆ 7 ಜನ ಮತಗಳಿಂದ ಮೊದಲನೇದಾಗಿ ನಾಗರಾಜ್ ಜಿ ಎಂಬತಕ್ಕಂಥವ್ರು ಆಯ್ಕೆಯಾಗಿದ್ದಾರೆ, ರವಿಕುಮಾರ್ ಅನ್ನೋರು ಆಯ್ಕೆಯಾಗಿದ್ದಾರೆ, ವೆಂಕಟೇಶಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ, ಚಂದ್ರಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ, ರಾಮಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ, ಶ್ರೀ ನಾರಾಯಣಸ್ವಾಮಿ VS ಅನ್ನೋರು ಆಯ್ಕೆಯಾಗಿದ್ದಾರೆ, ಮುನಿಯಪ್ಪ ಅನ್ನೋರು ಆಯ್ಕೆಯಾಗಿದ್ದಾರೆ. ಮಹಿಳಾ ಸ್ಥಾನದಿಂದ ಉಮಾ ಅನ್ನೋರು, ಲಕ್ಷ್ಮೀದೇವಮ್ಮ ಅನ್ನೋರು ಆಯ್ಕೆಯಾಗಿದ್ದಾರೆ. BCMA ಆ ವರ್ಗಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ. ಮತ್ತು ಪರಿಶಿಷ್ಟ ಪಂಗಡ ST ಇದಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ. ಮತ್ತು BCM B ಇದಕ್ಕೆ ಚೌಡರೆಡ್ಡಿ B ಎಂಬತಕ್ಕಂಥವ್ರು ಅವಿರೋಧ ಆಯ್ಕೆ ಆಗಿದ್ದಾರೆ. ಸೊ ಹಾಗಾಗಿ ಉತ್ತಮವಾಗಿ ಚೆನ್ನಾಗಿ ಈ ಒಂದು ಚುನಾವಣೆ ನಡೆದಿದೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಎಲ್ಲ ಚುನಾವಣಾಧಿಕಾರಿಯಾಗಿ ನಾನು ಹೇಳೋದಕ್ಕೆ ಒಡ್ಡಳ್ಳಿ ಹಾಲು ಉತ್ಪಾದಕ ಸಂಘದ 2024ನೇ ಎಲೆಕ್ಷನಲ್ಲಿ MCS ಬಣದ 11 ಜನ ಅಭ್ಯರ್ಥಿಗಳು, ಅದರಲ್ಲಿ 2 ನಾಮಿನೇಷನ್ ಆಗಿ 9 ಜನ ಅಭ್ಯರ್ಥಿಗಳು ಹೆಚ್ಚಿನ ಮತಗಳಿಂದ ಜಯಶೀಲರಾಗಿದ್ದಾರೆ. ನಾವು ಅವರಿಗೆ ನಮ್ಮ ಮತದಾರರಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಹಾಗೆ ಏನು ಗೆದ್ದಿದ್ದ ಅಭ್ಯರ್ಥಿಗಳು ಡೈರಿಗೆ ಇನ್ನೂ ಹೆಚ್ಚಿನಾಗಿ ಹಾಲು ಹಾಕಲಿ ಅಂತ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಎಲ್ಲ ಬಣದ ಅಭ್ಯರ್ಥಿಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಹೆಚ್ಚು ಓಟ್ಗಳನ್ನು ಪಡೆದಿದ್ದಾರಲ್ಲ. ಕಾಂಗ್ರೆಸ್ ಪಕ್ಷದ ಪರವಾಗಿ MC ಸುಧಾಕರ್ ಅವರ ಎಲ್ಲ 9 ಜನನು ಒಳ್ಳೆ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮತ್ತು ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ 1-2 ಮಾತನ್ನು ಮುಗಿಸಿ ಒಡ್ಡಳ್ಳಿ ಗ್ರಾಮಸ್ಥರಿಂದ ಎಲ್ಲರಿಂದನೂ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.